ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಕನ್ನಡ ಪ್ರಥಮ ಭಾಷೆ 9ನೇ ತರಗತಿ. ಸೊ ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟು ಟೋಟಲಿ 8 ಗದ್ದೆ ಇದ್ದಾವಲ್ಲ. ಸೊ LBAದಲ್ಲಿನ ಎಲ್ಲ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಈಗಾಗಲೇ 3 ಕ್ವಶನ್ ಪೇಪರ್ನ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ 3-4 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದು ಕೊಡ್ತೀವಿ, ಮತ್ತು ಪ್ರತಿ ಪಾಠದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಪ್ರಶ್ನೆ ಸಹಿತ ಕೊಡ್ತೀವಿ. ಸೊ ಇಷ್ಟು ನೋಡಿದರೆ ಸಾಕು, ಯಾವ ಬೇಕಾದ ಪ್ರಶ್ನೆಗಳನ್ನು ಬಂದರೂ ಕೂಡ ನೀವು ಬರಿಬೋದು. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯತಿರಿ. ಇದೇ ತನಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ, ಎಲ್ಲ ವಿಡಿಯೋಗಳು ನಿಮ್ಗೆ ಎಲ್ಲಿ ಸಿಗ್ತಾವೆ ಅಂದರೆ FA/SA ಎಕ್ಸಾಮ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಹೋದರೆ ಸಾಕು, 9th ಎಲ್ಲ ಕ್ವಶನ್ ಪೇಪರ್ಗಳನ್ನು ಅಲ್ಲಿ ಹಾಕಿದ್ದೀವಿ. ಓಕೆನಾ? ನಾನು ಕಮೆಂಟ್ನಲ್ಲಿನೂ ಕೂಡ ಕೊಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ. ಸೊ 8 ಗದ್ಯದಿಂದ ಬರ್ತಕ್ಕಂಥ 1 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು, ಟೋಟಲ್ 55 ಕ್ವಶನ್ಸ್ ಇದ್ದಾವೆ. ಅವುಗಳನ್ನು ಚೆನ್ನಾಗಿ ನೋಡುವ. ಎಸ್, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಪ್ರಶ್ನೆ 2, ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು? ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ತಲಕಾಡುಗೊಂಡ. ಪ್ರಶ್ನೆ 3, ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ, ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಪ್ರಶ್ನೆ 4, ಬೀರಣ್ಣ ಈರಣ್ಣನಿಗೆ ತನ್ನ ಹೊಲವನ್ನು ಎಷ್ಟು ಹೊನ್ನಿಗೆ ಮಾರಿದ್ದನು? ಉತ್ತರ, ಬೀರಣ್ಣ ಈರಣ್ಣನಿಗೆ ತನ್ನ ಹೊಲವನ್ನು 108 ಹೊನ್ನಿಗೆ ಮಾರಿದ್ದನು. ಪ್ರಶ್ನೆ 5, ದೊರೆಯ ಹಣ ಯಾವುದಕ್ಕೆ ಮೀಸಲಾಗಿರಬೇಕು? ದೊರೆಯ ಹಣ ಧರೆಯ ಕ್ಷೇಮಕ್ಕೆ ಮೀಸಲಾಗಿರಬೇಕು. ಪ್ರಶ್ನೆ 6, ಅವಳಿ ದೇಗುಲಗಳ ಹೆಸರುಗಳೇನು? ಅವಳಿ ದೇಗುಲಗಳ ಹೆಸರುಗಳೆಂದರೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯ. ಪ್ರಶ್ನೆ 9, ಇಬ್ಬರಿಗೂ ಬೇಡವಾದ ಹೊನ್ನು ಯಾರಿಗೆ ಸೇರಬೇಕೆಂದು ಕೇತುಮಲ್ಲ ಹೇಳಿದ? ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕೆಂದು ಕೇತುಮಲ್ಲ ಹೇಳಿದನು. ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು? ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು. ಪ್ರಶ್ನೆ 9, ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹಬೇಕೆ? ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸೋದಿಲ್ಲ. ಆದುದರಿಂದಲೇ ಲೇಖಕರಿಗೆ ಅವುಗಳ ಮೇಲೆ ಮೋಹವಿತ್ತು. ಪ್ರಶ್ನೆ 8, ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ? ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ಪ್ರಶ್ನೆ 11, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. ಬನ್ನಗಾರರ ತವರೂರು ಯಾವುದು? ಬನ್ನಗಾರರ ತವರು ಜಯಪುರ. ಮೀರಾಬಾಯಿ ಯಾರನ್ನು ಪೂಜಿಸುತ್ತಿದ್ದಳು? ಮೀರಾಬಾಯಿ ಗಿರಿಧರ ನಾಗನನ್ನು ಪೂಜಿಸುತ್ತಿದ್ದಳು. ಪುರಾತನ ಖಗೋಳ ವಿಜ್ಞಾನೀಯ ಪರಿಶೀಲನಾಲಯದ ಹೆಸರೇನು? ಪುರಾತನ ಖಗೋಳ ವಿಜ್ಞಾನ ಪರಿಶೀಲನಾಲಯದ ಹೆಸರು ಜಂತ್ರ ಮಂತ್ರ. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಪಂಡಿತ. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು? ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಸಚಿವನು. ಎಂತಹ ವೈದ್ಯನನ್ನು ರಾಜ ತ್ಯಜಿಸಬೇಕು? ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ರಾಜ ತ್ಯಜಿಸಬೇಕು. ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ದೇಶ ಭ್ರಷ್ಟಗೊಳಿಸಿದ ಶತ್ರುಗಳೇ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು. ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ರಾಧಾಕೃಷ್ಣನ್ ಅವರ ತಂದೆ ತಾಯಿಯ ಹೆಸರೇನು? ರಾಧಾಕೃಷ್ಣನ್ ಅವರ ತಂದೆ ಹೆಸರು ವೀರಸ್ವಾಮಿ, ತಾಯಿಯ ಹೆಸರು ಸೀತಮ್ಮ. 23, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ರಾಧಾಕೃಷ್ಣನ್ ಅವರು ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಬೇಕೆಂದು ಅವರ ತಂದೆಯ ಅಪೇಕ್ಷೆಯಾಗಿತ್ತು. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾರ ಹೆಸರಿನಿಂದ ಆಚರಿಸಲಾಗುತ್ತದೆ? ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಭಾರತೀಯ ವಿದ್ಯಾಭವನ ರಾಧಾಕೃಷ್ಣನ್ ಅವರಿಗೆ ನೀಡಿದ ಬಿರುದು ಯಾವುದು? ಭಾರತೀಯ ವಿದ್ಯಾಭವನ ರಾಧಾಕೃಷ್ಣನ್ ಅವರಿಗೆ ನೀಡಿದ ಬಿರುದು ಬ್ರಹ್ಮ ವಿದ್ಯಾಭಾಸ್ಕರ. 26, ಭಾರತ ಸರ್ಕಾರ ರಾಧಾಕೃಷ್ಣನ್ ಅವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ಸರ್ಕಾರ ರಾಧಾಕೃಷ್ಣನ್ ಅವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ. ರಾಧಾಕೃಷ್ಣನ್ ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು?
ಸೊ ರಾಧಾಕೃಷ್ಣನ್ ಅಲಂಕರಿಸಿದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ. ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ? ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ವೀರಗಾಸೆ ನೃತ್ಯವನ್ನು ಯಾವ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ? ವೀರಗಾಸೆ ನೃತ್ಯವನ್ನು ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ಮನೋರಂಜನೆ ಸಂದರ್ಭದಲ್ಲಿಯೂ ಕೂಡ ಅದನ್ನು ಏರ್ಪಡಿಸಲಾಗುತ್ತೆ. ಪ್ರಶ್ನೆ 30. ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು? ಸಂಸ್ಕೃತದ ಕಾನ್ಸತಾಲಯ್ಯ ಪದದ ತದ್ಭವ ರೂಪವೇ ಕಂಸಾಳೆ ಆಗಿದೆ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. ಯಕ್ಷಗಾನದ 3 ಶೈಲಿಗಳು ಯಾವುವು? ಯಕ್ಷಗಾನದ 3 ಶೈಲಿಗಳು ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ಇರುವ ಇತರೆ ಹೆಸರುಗಳು ಯಾವುವು? ಯಕ್ಷಗಾನಕ್ಕೆ ಇರುವ ಇತರೆ ಹೆಸರುಗಳು ದಶಾವತಾರ, ಬಯಲಾಟ, ಭಾಗವತರಾಟ. ಇನ್ನು ಯಕ್ಷಗಾನದ ಪಂಚ ಅಂಗಗಳು ಯಾವುವು? ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ. ಇವೇ ಯಕ್ಷಗಾನದ 5 ಅಂಗಗಳು ಅಥವಾ ಪಂಚ ಅಂಗಗಳು ಅಂತಲೇ ಕೂಡ ಇದನ್ನೇ ಕರೆಯೋದು. ಇನ್ನು ಯಕ್ಷಗಾನದಲ್ಲಿ ಭಾಗವತ ಎಂದರೆ ಯಾರು? ಯಕ್ಷಗಾನದಲ್ಲಿ ಭಾಗವತ ಎಂದರೆ ಯಕ್ಷಗಾನ ಕಲಿಸುವವನು. ಗುಡವಗೆ ಸೊಸೆಯ ಬಗ್ಗೆ ಬಸವಣ್ಣನವರು ಏನೆಂದು ಹೇಳಿದರು? ನಿನ್ನ ಸೊಸೆ ಇನ್ನೂ ಸಣ್ಣಾಕೆ, ಅಂದ ಹಾಗೆ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕೆಂದು ಹೇಳಿದರು. ಇನ್ನು ಗುಡವ್ವ ಯಾರ ಗೀತೆ ಚೆನ್ನಾಗಿ ಹಾಡುತ್ತಾಳೆ ಅಂತ ಇದೆ. ಸೊ ದ ಆನ್ಸರ್ ಈಸ್ ಗುಡವ್ವ ಮಾದರ ಚೆನ್ನಯ್ಯನ ಗೀತೆ ಚೆನ್ನಾಗಿ ಹಾಡುತ್ತಾಳೆ ಅನ್ನೋದನ್ನು ನೀವು ಉತ್ತರದಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಇನ್ನು ಬಸವಣ್ಣನು ಗುಡವ್ವಳನ್ನು ಎಲ್ಲಿಗೆ ಬಂದು ಹಾಡಲು ಹೇಳಿದನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಬಸವಣ್ಣನು ಗುಡವ್ವಳಿಗೆ ಸಂಗಯ್ಯನ ಮಹಾಮನೆಗೆ ಬಂದು ಹಾಡಲು ಹೇಳಿದರು ಅನ್ನೋದು ಉತ್ತರ. ಬಿಜ್ಜಳನ ಬಿರುದಾವಳಿಗಳನ್ನು ರಚಿಸಿದವರು ಯಾರು? ಬಿಜ್ಜಳನ ಬಿರುದಾವಳಿಗಳನ್ನು ರಚಿಸಿದರು ಮಂಚನ ಕ್ರಮಿತ. ಬಸವಣ್ಣನ ಪ್ರಕಾರ ರಾಜ್ಯಭಾರ ಎಂದರೆ ಏನು? ಬಸವಣ್ಣನ ಪ್ರಕಾರ ರಾಜ್ಯಭಾರ ಎಂದರೆ ಅದೊಂದು ಕಾಯಕ. ಬಿಜ್ಜಳನು ಯಾರ ಸಾಮಂತ ದೊರೆಯಾಗಿದ್ದ? ಬಿಜ್ಜಳನು ಚಾಲುಕ್ಯರ ಸಾಮಂತರ ದೊರೆಯಾಗಿದ್ದ. ಬಿಜ್ಜಳನ ಪತ್ನಿಯ ಹೆಸರೇನು? ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವೆ ಮೇಲೆ ಹಾಕೋದೇ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಇನ್ನು ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು. ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ಸ್ವಾಮಿಯವರಿಗೆ ಯಾವ ಪಿಟೀಲು ವಾದನೆ ಎಂದರೆ ತುಂಬ ಇಷ್ಟ. ಸ್ವಾಮಿಯವರಿಗೆ ಯಹೂದಿ ಮೆನೋಹಿನ ಪಿಟೀಲು ವಾದನೆ ಎಂದರೆ ತುಂಬ ಇಷ್ಟ. BGL ಸ್ವಾಮಿಯವರು ವಾಸವಾಗಿದ್ದು ಎಲ್ಲಿ? BGL ಸ್ವಾಮಿಯವರು ವಾಸವಾಗಿದ್ದು ಗಂಗೋತ್ರಿಯ ಅತಿಥಿ ಗೃಹದಲ್ಲಿ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ಹೇಳಿದನು? ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ಹೇಳಿದನು. ವೃದ್ಧ ಮಹೇಶ್ವರನು ಯಾವ ಕೊಡದ ಮೇಲೆ ಬಿದ್ದನು? ವೃದ್ಧ ಮಹೇಶ್ವರನು ತುಪ್ಪದ ಕೊಡದ ಮೇಲೆ ಬಿದ್ದನು. ವೃದ್ಧ ಮಹೇಶ್ವರನು ಕೈಲಾಸದಿಂದ ಎಲ್ಲಿಗೆ ಬಂದನು? ವೃದ್ಧ ಮಹೇಶ್ವರನು ಕೈಲಾಸದಿಂದ ಮನಮಂದ ಪುತ್ತೂರಿಗೆ ಬಂದನು. ರಸಫಲಗಳನ್ನು ಅರಸುತ್ತಿದ್ದ ಪಕ್ಷಿ ಸಮೂಹ ಯಾವುದು? ರಸಫಲಗಳಿಂದ ಅರಸುತ್ತಿದ್ದ ಪಕ್ಷಿ ಸಮೂಹ ಶುಕ ಸಮೂಹ. ವೃದ್ಧ ಮಹೇಶ್ವರನು ಪಠಿಸುತ್ತಿದ್ದ ಮಂತ್ರ ಯಾವುದು? ವೃದ್ಧ ಮಹೇಶ್ವರನು ಪಠಿಸುತ್ತಿದ್ದ ಮಂತ್ರ ನಮಃ ಶಿವಾಯ. ಶಿವನ ಕೈಯ ತ್ರಿಶೂಲ ಏನಾಗಿ ಬದಲಾಯಿತು? ಶಿವನ ಕೈಯ ತ್ರಿಶೂಲ ಕೊಡೆಯ ಕಾವಾಗಿ ಬದಲಾಯಿತು ಅಂತ 55 ಗದ್ಯ ಭಾಗದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಮತ್ತೆ ಪದ್ಯ ಭಾಗದ ಪ್ರಶ್ನೆಗಳು 2 ಅಂಕ 3 ಅಂಕ 4 ಅಂಕದ್ದು ಹೀಗೆ ಲೈನಪ್ ಮಾಡ್ತೀನಿ. ಸೊ ಜಸ್ಟ್ ನೀವು ಅವುಗಳನ್ನು ನೋಡಿ ವಾಚ್, ಶೇರ್, ಲೈಕ್, ಶೇರ್ಗಳನ್ನು ಮಾಡೋದನ್ನು ಮಾತ್ರ ಮರಿಬಾರ್ದು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.